ನಮಸ್ತೆ ವೀಕ್ಷಕರೇ. ಬೆಂಗಳೂರು ಅಂದರೆ ಬರೀ ಟ್ರಾಫಿಕ್ ಅಂದ್ಕೊಂಡ್ರಾ? IT-BT ಗದ್ದಲ ಅಂದ್ಕೊಂಡ್ರಾ? ಇಲ್ಲ, ಈ ನಗರಕ್ಕೊಂದು ಜೀವಂತಿಕೆ ಇದೆ. ಕಳೆದೊಂದು ವಾರದಿಂದ ಸೂರ್ಯದೇವ ಅಕ್ಷರಶಃ ಬೆಂಗಳೂರಿಗರನ್ನು ಸುಸ್ತಾಗಿಸಿಬಿಟ್ಟಿದ್ದ. ಅಬ್ಬಾ ಏನು ಸೆಕೆ ಮಾರಾಯ್ರೆ ಅಂತ ಪ್ರತಿಯೊಬ್ಬರು ಮುಗಿಲ ಕಡೆ ನೋಡ್ತಿದ್ರು. ಆದರೆ ಇಂದು ಅಂದರೆ ಮಾರ್ಚ್ 17ರ ಸಂಜೆ 6:30ಕ್ಕೆ ವರುಣದೇವ ಮೌನ ಮುರಿದಿದ್ದಾನೆ. ರಾಜಾಜಿನಗರದಿಂದ BTM ಲೇಔಟ್ವರೆಗೂ, ಮೆಜೆಸ್ಟಿಕ್ನಿಂದ ಹಿಡಿದು ಜಯನಗರದವರೆಗೂ ಒಮ್ಮೆಲೆ ಅಬ್ಬರಿಸಿದ ಗುಡುಗು ಮಿಂಚು ನಗರದ ಧೂಳನ್ನೆಲ್ಲ ತೊಳೆದು ಹಾಕಿದೆ. ಈ ಹದವಾದ ಮಳೆಯನ್ನು ನಾವು ಮ್ಯಾಂಗೋ ಶವರ್ಸ್ ಅಂತೀವಿ. ಇದು ಬರೀ ಮಳೆಯಲ್ಲ, ರೈತನ ಪಾಲಿನ ಆಶಾಕಿರಣ. ಮಾವಿನಕಾಯಿಗಳು ಹಣ್ಣಾಗಲು, ಕಾಫಿ ಗಿಡಗಳು ಹೂ ಬಿಡಲು ಪ್ರಕೃತಿ ನೀಡಿದ ಮೊದಲ ಚುಂಬನ ಈ ಮಳೆ. ನೋಡಿ, ಈ ಮಳೆ ಹನಿಗಳು ನೆಲಕ್ಕೆ ಬಿದ್ದಾಗ ಬರುವ ಆ ಮಣ್ಣಿನ ವಾಸನೆ ಇದೆಯಲ್ಲ, ಅದು ಯಾವ ಪರ್ಫ್ಯೂಮ್ಗೂ ಸಿಗಲ್ಲ. ಆಫೀಸ್ ಮುಗಿಸಿ ಮನೆಗೆ ಹೋಗ್ತಿದ್ದವ್ರಿಗೆ ಈ ಮಳೆ ಸ್ವಲ್ಪ ಟ್ರಾಫಿಕ್ ಕಿರಿಕಿರಿ ತಂದಿರ್ಬೋದು. ಆದರೆ ಬಿಸಿ ಏರಿದ ಮನಸ್ಸುಗಳಿಗೆ ತಂದ ತಂಪು ಮಾತ್ರ ಅಲೆಗಳಂತೆ ಹರಡಿದೆ. ಮಕ್ಕಳು ಮಳೆಯಲ್ಲಿ ಕೈಚಾಚಿ ನಗ್ತಿದ್ರೆ, ಹಿರಿಯರು ಇನ್ನಾದ್ರೂ ಶೆಕೆ ಕಡಿಮೆ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಡ್ತಿದ್ದಾರೆ. ಹೌದು, ಇದು ವರ್ಷದ ಮೊದಲ ಸಿಂಚನ. ಈ ಮ್ಯಾಂಗೋ ಶವರ್ಸ್ ನಮಗೆ ಹೇಳ್ತಾ ಇರೋದು ಒಂದೇ: ಎಷ್ಟೇ ಬಿಸಿಲಿದ್ರೂ, ಎಷ್ಟೇ ಕಷ್ಟವಿದ್ರೂ, ಕಾಲ ಬಂದಾಗ ತಂಪಿನ ಹನಿಗಳು ಬಂದೇ ಬರುತ್ತೆ. ಬೆಂಗಳೂರಿನ ಈ ಸುಂದರ ಸಂಜೆ ಈಗ ಮತ್ತಷ್ಟು ರಂಗಾಗಿದೆ. ವರುಣನ ಈ ಕೃಪೆ ಹೀಗೆ ಮುಂದುವರಿಯಲಿ. ನಾಡು ಸುಭಿಕ್ಷವಾಗಿರಲಿ.